ಏನಪ್ಪ ನೀರು ಬರೋಲ್ವಾ? ಎಷ್ಟು ದಿನದಿಂದ ಸರ್? ಇಲ್ಲಿ ಒಂದು ಸಮಸ್ಯೆ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿತ್ತು. ಅದೇನು ಸಮಸ್ಯೆ ಅಂತೇಳಿ ತಾವು ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಇರುವಂತಹ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಜನ ಬಡವರು ಮತ್ತೆ ದಲಿತರು ಎಲ್ಲರೂ ಈ ಒಂದು ಈ ಶಾಲೆಯ ಮಕ್ಕಳು ಓದಕ್ಕೆ ಬರ್ತಾರೆ. ಈ ಶಾಲೆಯಲ್ಲಿ ದುರಸ್ತಿ ಏನಾಗಿದೆಪ್ಪ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಹಿಂದ್ಗಡೆ ಕಾಣ್ತಾ ಇರೋ ಟ್ಯಾಂಕರ್ನಲ್ಲಿ ಕುಡಿಯುವ ನೀರಿಗಾಗಿ ಟ್ಯಾಂಕರ್ ನಿರ್ಮಿಸಲಾಗಿದೆ. ಈ ಟ್ಯಾಂಕರ್ ನಿರ್ಮಿಸಿದ್ದು ಇದಕ್ಕೆ ಸಮರ್ಪಕವಾದ ನೀರು ಬರದೇ ಇರೋ ಕಾರಣ ಇವತ್ತು ಮಕ್ಕಳಿಗೆ ಕುಡಿಯೋ ನೀರಿನ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಮಧ್ಯಾಹ್ನದ ಬಿಸಿಯೂಟಕ್ಕೂ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಮನಗಂಡಂತ ಸರ್ ಇದು ಬಂದಿತ್ತು, ದೂರ ಬಂದಿತ್ತು. ಇಲ್ಲಿ ಏನೋ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದ್ರೆ, ಹಲವು ಬಾರಿ ಇದು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತೆ ಅವ್ರ ಸಂಬಂಧಪಟ್ಟವರು ಪಂಚಾಯತಿ PDO ಅಧಿಕಾರಿಗೆ, ಅಭಿವೃದ್ಧಿ ಅಧಿಕಾರಿಗೆ ಒಂದು ಸಮಸ್ಯೆ ಇದು ದೂರು ಕೊಟ್ಟಿದ್ರು. ಆದ್ರೂ ಅವರು ಆ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತೇಳಿ. ಸರ್, ಈ ಶಾಲೆಯಿಂದ ಕೆಲವೇ ಅಂತರದಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಇದೆ ರೀ. ಆ ಗ್ರಾಮ ಪಂಚಾಯತಿಯ PDOಗೆ ಈಗಾಗಲೇ ಈ 3 ತಿಂಗಳೇ ನಮ್ಮ ಮುಖ್ಯಾಧ್ಯಾಪಕರು ಈ ಕುರಿತು ಸಮಸ್ಯೆ ಕುರಿತು ಒಂದು ಲೆಟರ್ ಕೊಟ್ಟಾರೆ. ಲೆಟರ್ ಕೊಟ್ಟು 20 ದಿನ ಆಗಕ್ಕೆ ಬಂದರೂ ಕೂಡ ಅವರು ಸಮಸ್ಯೆನ ಬಗೆಹರಿಸಿಲ್ಲ ಸರ್. ನಾವು ಅವರ ಈ ಒಂದು ನಡೆಯನ್ನು ನಾವು ಖಂಡಿಸ್ತೀವಿ. ಅವ್ರು ಈ ಕೂಡಲೇ ಸಸ್ಪೆಂಡ್ ಆಗಬೇಕು. ಇಂಥ ಸಣ್ಣ ಪುಟ್ಟ ಕೆಲಸನೂ ಕೂಡ ಅವರು ನಿರ್ವಹಿಸ್ತಾ ಇಲ್ಲ ಅಂತಂದ್ರೆ ನಾಳೆ ಈ ಗ್ರಾಮದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾರೆ ಸರ್? ನಮ್ಮ ಸಂಘಟನೆಯಿಂದ ಅವ್ರನ್ನ ಖಂಡಿಸ್ತೀವಿ. ಅವ್ರು ಈ ಕೂಡಲೇ ಅವ್ರು ಸಸ್ಪೆಂಡ್ ಆಗಬೇಕು. ಇಲ್ಲಿರುವಂಥ ಬಡ ಮಕ್ಕಳಿಗೆ ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇವತ್ತು ಗುರುಗಳು ಪಾಠ ಮಾಡೋದು ಬಿಟ್ಬಿಟ್ಟು ಊರುಗಳಿಗೆ ಹೋಗಿ ಕೊಡಗಳಲ್ಲಿ ನೀರುಗಳು ಹೊತ್ಕೊಂಡ್ಬಂದು ಇವತ್ತು ಅಡಿಗೆಯನ್ನು ಮಾಡಿಸಿ ಮತ್ತೆ ಮಕ್ಕಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲಿ ನಡೆದತ್ತೆ. ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಶಾಲೆಗೆ ನೀರ್ ಬೇಕಾದ್ರೆ ಗುರುಗಳೇ ಸ್ವತಃ ಹೋಗಿ ನೀರ್ ತರುವಂತ ಪರಿಸ್ಥಿತಿ ಇಲ್ಲಿ ತಗೊಂಡ್ ಬರ್ತಾ ಇದಾರೆ ಸರ್. ಹಾಗೆ ಹೇಳಿ ಏನಪ್ಪ, ಏನಾತ? ನೀರ್ ಎಲ್ಲಿಂದ ತರೋದಾಕತ್ತಾರಪ್ಪ? ಇಲ್ಲಿ ರೋಡಿಗೆ ಹೋಗಿ ತರಕತ್ತಾರ, ಕೊಡಲಿಂದ ತರಕತ್ತಾರ. ಈಗ ಮತ್ತೆ ಇಲ್ಲಿ PDO ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ರಂತ. ಅವ್ರು ಬಂದಿರಪ್ಪ ಆಫೀಸರ್? ಬಂದಿಲ್ಲ. ಏನ್ ಕೆಲಸ ಮಾಡಿಲ್ಲ? ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಿಲ್ಲ? ಕುಡಿಯೋ ನೀರು ವ್ಯವಸ್ಥೆ ಮಾಡಿಲ್ಲ? ನಾವು ಈ ಶಾಲೆಗೆ ಭೇಟಿ ನೀಡಿ ಈ ಒಂದು ಸಮಸ್ಯೆ ಬಗ್ಗೆ ಅರಿತುಕೊಂಡು PDO ಅವರಿಗೆ ನಾವು ಫೋನ್ ಮೂಲಕ ಕರೆ ಮಾಡಿದಾಗ PDO ಅವರು ಯಾವುದೇ ರೀತಿಯಂತ ಅದಕ್ಕೆ ರೆಸ್ಪಾನ್ಸ್ ಕೊಡದೇ ಇರುವ ಕಾರಣ ಅವರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಫೋನ್ ಕರೆ ಮಾಡುವ ಮುಖಾಂತರ ಮನವಿಯನ್ನು ಮಾಡ್ಕೊಂಡ್ವಿ. ನೀವು ಒಂದು ಯೋಚನೆ ಮಾಡ್ರಿ, ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದಿಸ್ತಾರೆ ಮತ್ತು ಅವ್ರು ಫೋನ್ ಎತ್ತಾರೆ. ಇವರು PDO ಇದ್ದು ಈ ಗ್ರಾಮದ ಸಮಸ್ಯೆಯನ್ನು ಇವರೇ ಬಗೆಹರಿಸಕ್ಕಾಗಿಲ್ಲ. ಆದ್ರೂ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದನೆ ಮಾಡಿದ್ದು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಜಿಲ್ಲಾಧಿಕಾರಿಗಳು ಈ ಕುರಿತಂತ ಅಧಿಕಾರಿಗಳ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಊರಿನ PDO ಏನಿದ್ದಾರೆ ಅಲ್ರಿ, ಯಾವಾಗಾದ್ರೂ ಫೋನ್ ಮಾಡಿ ಅಸಲು ರಿಸೀವೇ ಮಾಡೋದಲ್ಲ, ಆಮೇಲೆ ರೆಸ್ಪಾನ್ಸೇ ಮಾಡಲ್ಲ. ಇಲ್ಲಿ ಮಕ್ಕಳ ಗತಿ ಈಗ ಅದೇನು, ಊರಿನ ಗತಿ ಏನ್ ಹೇಳ್ರಿ? ಇದು ತುಂಗಾಭದ್ರಾ ಜಲಾಶಯದ ದಡಯರದಲ್ಲಿರುವಂತ ಊರಿದು. ಇಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ ಐತಿ, ನೀರಿನ ಕೊರತೆನೇ ಆಗ್ಬಾರ್ದು. ಇಂತಲ್ಲೇ ಈಗಿದೆ ಅಂತಂದ್ರೆ ಬೇರೆ ಕಡೆ ಯಾವ ರೀತಿ ಇರ್ತಾರೆ ನೋಡ್ರಿ. ಅಂದ್ರೆ ಇದೆಲ್ಲ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ, ನೇರ ಹೊಣೆ ಸರ್. ಅವರೇ ನಿರ್ಲಕ್ಷ್ಯದಿಂದಾನೇ ಇದಾಗ್ತಿರೋದು. ಅವರು ಈ ಕೂಡಲೇ ಸಸ್ಪೆಂಡ್ ಆಗ್ಲೇಬೇಕು ಸರ್. ಇದೇ ಮುಂದುವರಿತಾ ಹೋದೆ ಅಂತಂದ್ರೆ ಮುಂದಿನ ವಾರದಲ್ಲಿ ನಾವು ಅವ್ರ ವಿರುದ್ಧ ಒಂದು ಹೋರಾಟ ನಂಬ್ಕೊಳ್ತೀವಿ ಸರ್. ಓಕೆ ಸರ್, ತಮ್ಮ ಹೆಸರು ಸರ್? ಜಂಬಣ್ಣ ಅಂತೇಳಿ ಸರ್, ಮಹಾನಾಯಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಸರ್. ಓಕೆ ಸರ್.